ಸಮೀಕರಣ ನಾನು ಕಾಂಗ್ರೆಸ್ನಲ್ಲಿ ಆಗಿರ್ತಕ್ಕಂಥ ಈ ವಿಷಯಗಳನ್ನು ಒಂದಷ್ಟು ನಾನು ಹೇಳಬಲ್ಲೆ. ನೋಡಿ, ಈಗ ರಾಜಕೀಯ ಈಗ ನೋಡಿ ಸಿ ಎಂ ಬದಲಾವಣೆ ಆದಂಥ ಸಂದರ್ಭದಲ್ಲಿ ಆ ವಾತಾವರಣದಲ್ಲಿ ಒಂದು ಜಾತಿ ಸಮೀಕರಣ ಬರುತ್ತೆ. ನಂತರ ವಲಸಿಗ ಕಾಂಗ್ರೆಸ್ಸಿಗರು ಮತ್ತು ಮೂಲ ಕಾಂಗ್ರೆಸ್ಸಿಗರ ಪ್ರಶ್ನೆ ಬರುತ್ತೆ. ನಂತರ ಈಗೇನೋ ಸಿದ್ದರಾಮಯ್ಯನವರೇ ಹೇಳಿಕೆ ಕೊಟ್ಟಿದ್ದಾರೆ, ನಾನು ಕಾಂಗ್ರೆಸ್ಸನ್ನು ಕಟ್ ಬೆಳೆಸಿಲ್ಲ ಡಿ ಕೆ ಶಿವಕುಮಾರ್ ಅವರು ಅಂತ. ಡಿ ಕೆ ಶಿವಕುಮಾರ್ ಅವರು ಕಟ್ ಬೆಳೆಸಿದಂತಹ ಕಾಂಗ್ರೆಸ್ ಪಕ್ಷದಲ್ಲಿ ಇವರು ಹೋಗಿ ಸಿಎಂ ಆಗಿರ್ತಕ್ಕಂಥದ್ದು. ಏನು ಸಿದ್ದರಾಮಯ್ಯನವರು ಹಿಂದೆ ಒಂದು ಮಾಧ್ಯಮದಲ್ಲಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಏನಂತ ಸರ್, ಡಿ ಕೆ ಶಿವಕುಮಾರ್ ಅವರೇ ಇಷ್ಟು ಬರ್ಲಿಕ್ಕೆ ಕಾರಣ ಅವರೇ, ಪಕ್ಷವನ್ನ ಬೆಳೆಸಿದ್ದವರೇ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಸಹಜವಾಗಿ ಇಲ್ಲ ಒಂದೇ ಸೆಕೆಂಡ್, ಸಹಜವಾಗಿ ಡಿ ಕೆ ಶಿವಕುಮಾರ್ ತಂದಂತಹ ಪಕ್ಷ ಅಂದ್ರೆ ಏನು ಆಯ್ಕೆ ಒಂದು 136 ಸೀಟ್ ತಂದಂತಹ ಪಕ್ಷದಲ್ಲಿ ಇವರು ಹೋಗಿ ಸಿಎಂ ಆಗಿದ್ದಾರೆ. ಹಾಗಾಗಿ ಇಲ್ಲಿ ಅವರ ಬಣಕ್ಕೆ ಯಾವುದೇ ಪ್ರಾಶಸ್ತ್ಯ ಇರಲ್ಲ ಅಂತ ಹೇಳ್ತೀನಿ. ಯಾರು ಡಿ ಕೆ ಶಿವಕುಮಾರ್ ಅವರ ಬಣ ಅಷ್ಟೇ ಇಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳ್ಕೊಂಡೇನಾದ್ರು ಇಲ್ಲ. ನೋಡಿ, ಇಲ್ಲ ಇಲ್ಲಿ ನೋಡಿ ಸಿದ್ದರಾಮಯ್ಯನವರ ಪಾತ್ರ ಅಲ್ವಾ, ನೋಡಿ ಸಿದ್ದರಾಮಯ್ಯ ಸ್ಪರ್ಧಿಸಿದ್ರಿ ಅಲ್ವಾ, ಅವರ ಏನು ಬೆಂಬಲಿಗರೇ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರ ಪಾತ್ರನೇ ಜಾಸ್ತಿ ಇದೆ ಇಲ್ಲಿ. ಏನು ಕಾಂಗ್ರೆಸ್ ಸರ್ಕಾರ 136 ಸೀಟ್ ಗೆಲ್ಲಿಕ್ಕೆ ತಕರಾರು ಡಿ ಕೆ ಶಿವಕುಮಾರ್ ಅವರೇ ಈಗ